ನಾವು ಚುನಾವಣಾ ತಯಾರಿಯನ್ನು ಇನ್ನಷ್ಟು ಸ್ವಲ್ಪ ಬೇಗ ಮಾಡಬೇಕಾಯಿತು. ಕ್ಯಾಂಡಿಡೇಟ್ಗಳನ್ನು ಬೈ ಎಲೆಕ್ಷನ್ ಡಿಕ್ಲೇರ್ ಆದ ತಕ್ಷಣವೇ ನಾವು ಕ್ಯಾಂಡಿಡೇಟನ್ನು ಹಾಕಿ ಅಲ್ಲಿ ಸಂಘಟನೆ ಶುರು ಮಾಡಿದರೆ ಇನ್ನೂ ಒಂದು ಸ್ವಲ್ಪ ಒಳ್ಳೆಯ ರಿಸಲ್ಟ್ ಬರ್ಬೋದಾಯಿತು ಅಂತ ಅನಿಸುತ್ತೆ. ಅವೆಲ್ಲವನ್ನು ಪಕ್ಷದ ವೇದಿಕೆಯಲ್ಲಿ ಆಗಿರೋವಂಥ ನ್ಯೂನತೆಗಳೇನು ಅದನ್ನು ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀರಿ. ಮತ್ತು ನಾನು ಎಲ್ಲ ರಾಜ್ಯದ BJP ಮತ್ತು JDS ಕಾರ್ಯಕರ್ತರಿಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀರಿ. ಎದೆಗೊಂದು ಮಾಡಿ ಈ ಸೋಲನ್ನೇ ಗೆಲುವಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ BJPಗೆ ಮತ್ತು JDSಗೆ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಿ ತೋರಿಸಿದಿರಿ. ಅದರಿಂದ ಜನರಲ್ ಎಲೆಕ್ಷನಲ್ಲಿ ನಾವು ಗೆಲುವನ್ನು ಸಾಧಿಸ್ತೀರಿ. ಇದು ಶತಸಿದ್ಧ. ಯಾರು ನಮ್ಮ ಮಾಜಿ ಪ್ರಧಾನಿಗಳ ಅಟಲ್ ಬಿಹಾರಿ ವಾಜಪೇಯಿಯವರು ನಾ ದೈನ್ಯಂ ನ ಪಲಾಯನಂ BJPಗೆ ಎಂದೂ ಇಲ್ಲ. ನಾವು ಪಲಾಯನ ಮಾಡಲ್ಲ. ನಮ್ಮದು ಕೇಡರ್ ಬೇಸ್ ಪಾರ್ಟಿ. ನಾವು ಮತ್ತೆ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ. ಇಲ್ಲ, ಅವ್ರದ್ದು ಇನ್ನೂ ಪಾಪದ ಕೊಡ ತುಂಬಿಲ್ಲ. 90% ತುಂಬಿದೆ. ಇನ್ನೊಂದು 10% ತುಂಬಿದ ಮೇಲೆ ಕಾಂಗ್ರೆಸ್ಸು ಅವನತಿಗೆ ಹೋಗ್ತೈತೆ. ಪಾಪದ ಕೊಡ ತುಂಬಬೇಕು. ಅದಕ್ಕೆ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ. ಪಾಪ ಜಾಸ್ತಿ ಮಾಡಿಬಿಟ್ಟಿದ್ದೀರಾ, ಇನ್ನೊಂದು ಅವಕಾಶ ಕೊಡ್ತೀರಿ ಅಂತ ಜನ ಅವಕಾಶ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಪಾಪದ ಕೊಡ ತುಂಬುತ್ತೆ. ಕಾಂಗ್ರೆಸ್ಸಿನ ಹಗರಣಗಳನ್ನು ಇನ್ನಷ್ಟು ಬಯಲಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಇಲ್ಲಿ 3 ಕ್ಷೇತ್ರವನ್ನು ಗೆದ್ದು ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಂಡ್ರೆ ಅಥವಾ DKಶಿ ರೇಸ್ನಲ್ಲಿ ಮುಂದೆ ಹೋದ್ರು? ಇಲ್ಲಿ ಇದು DKಶಿನ ಗೆಲುವು ಅಲ್ಲ, ಸಿದ್ದರಾಮಯ್ಯನ ಗೆಲುವಲ್ಲ, ಕಾಂಚಾಣದ ಗೆಲುವು.